ನಮಸ್ತೆ ಅಕ್ವೇರಿಯಸ್ ಕುಂಭರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ ಬನ್ನಿ. ಯಾ ದೇವಿ ಸರ್ವಭೂತೇಷು ಜ್ಞಾನ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸೊ ಗಂಗಾ ದೇವಿ ಪೂರ್ವಜರ ಆರಾಧನೆನ ಮಾಡಿ ಅಂತ ಹೇಳ್ತಾ ಇದೆ. ಸೊ ಒಂದಷ್ಟು ಜನರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಒಂದಷ್ಟು ಶತ್ರು ಬಾಧೆ ಇದೆ, ಪ್ರೇತ ಬಾಧೆ ಇದೆ. ಕಾಳಿಯ ಆರಾಧನೆ ಮಾಡಿ ಇವ್ರನ್ನೆಲ್ಲರನ್ನು ಸಂಹಾರ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಕಲ್ಕಿ ದೇವರಿದ್ದಾರೆ, ಸರಸ್ವತಿ ತಾಯಿ ಇದ್ದಾರೆ, ಸೊ ಜೊತೆಗೆ ಗಣೇಶ ಕೂಡ ಇದ್ದಾರೆ. ಏನ್ ಹೇಳೋಣ ಗೊತ್ತಿಲ್ಲ. ಸದ್ಯಕ್ಕೆ ಲಾಟ್ಸ್ ಆಫ್ ಹಿಡನ್ ಎನರ್ಜೀಸ್ ಇದೆ ಇಲ್ಲಿ. ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ನಿಮ್ಮ ಶತ್ರುಗಳೆಲ್ಲರೂ ಕೂಡ ದೂರ ಆಗ್ತಾರೆ, ನಿಮ್ಮ ಶತ್ರುಗಳಿಂದ ನಿಮಗೆ ಮುಕ್ತಿ ಸಿಗತ್ತೆ, ಶತ್ರುಬಾಧೆ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ತುಂಬಾ ಬುದ್ಧಿವಂತರು ಅಂತ ಅನ್ಕೊಂಡು ಅವರು ನಿಮ್ಮ ಬುದ್ಧಿವಂತಿಕೆಯನ್ನ ಇಟ್ಕೊಂಡು ಅವ್ರು ಬುದ್ಧಿವಂತರಾಗಿ ನಿಮ್ಮ ಐಡಿಯಾಸ್ ಇಂದ ಅವರು ಬೆಳೆದು ಆಮೇಲೆ ನಿಮ್ಗೇನೆ ಮೂರ್ಖರು ಪಟ್ಟ ಕಟ್ಟಿರೋ ಅಂತ ಮೂರ್ಖರಿಗೆ ಸರಿಯಾದ ಶಾಸ್ತಿನ ಕಲ್ಕಿ ದೇವರು ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಕಲ್ಕಿ ದೇವರು ಕಲ್ಮೆ ಆತೀನ್ಸೋ ಹಮೆ ಅಪ್ ಕೈಕು ಫಿಕರ್ ಕರ್ನಾ ಚೋಡ್ರೆ ರೇ ಅಂತ ಯಾರೋ ಅಂತವ್ರೆ. ಸೊ ನಿಮಗೆ ಬಿಟ್ಟಂಥ ವಿಚಾರ ಅದು ಭಯ್ಯ, ನೀವೇ ಸಾಲ್ವ್ ಮಾಡ್ಕೊಳ್ಳಿ ಆಯ್ತಾ. ಸೊ ಅದು ಬಿಟ್ಟರೆ ಶಿವನಿಗೆ ಅಥವಾ ವಿಷ್ಣುವಿಗೆ ಚಿಕ್ಕದು ವೈಟ್ ಕಲರ್ ಫ್ಲವರ್ ಬರುತ್ತಲ್ಲ, ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಹೂವು, ಅದನ್ನು ಸಮರ್ಪಣೆ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಗಣೇಶ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡ್ತಾರೆ. ಗಣೇಶನ ಧ್ಯಾನ ನಾಮ ಜಪ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕಾಲಿಗೆ ಒಂದಷ್ಟು ಪೆಟ್ಟಾಗಿದ್ರೆ ಆ ಕಾಲು ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಕಾಲಿನ ಊತ ಕೂಡ ಇಳಿಯುತ್ತೆ ಅನ್ನುವಂಥದ್ದು ಇದೆ. ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸ್ಫಟಿಕ ಮಣಿ ಧರಿಸೋದ್ರಿಂದ, ಸ್ಫಟಿಕ ಮಣಿಯಲ್ಲಿ ಮಂತ್ರ ಜಪ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜಮಿನಿ ತುಂಬಾ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಹಿಡನ್ ಸೀಕ್ರೆಟ್ಸ್ ಇದೆ ಇಲ್ಲಿ. ಓಕೆ, ಸಾಕಷ್ಟು ಎನರ್ಜೀಸ್, ದುಷ್ಟ ಶಕ್ತಿಗಳ ಅಟ್ಟಹಾಸ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಯೋಚನೆ ಮಾಡಬೇಡಿ. ಇದೆಲ್ಲ ಪಾಸ್ಟ್ ಎನರ್ಜೀಸ್, ಪಾಸ್ಟಲ್ಲಿ ನೀವು ಮಾಡಿದಂಥ ತಪ್ಪಿನ ಫಲಗಳು. ಈಗ ನೀವು ಸರಿಯಾಗಿ ಇದ್ದೀರಾ, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ, ಸರಿಯಾದ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ. ಸೊ ತುಂಬ ಬದಲಾವಣೆಗಳನ್ನ ಮಾಡ್ಕೊಂಡಿರೋ ನಿಮಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇದೆ ಎನರ್ಜಿ. ಸೊ ಹಾಗಾಗಿ ಒಳ್ಳೆ ರೀತಿಲಿ ಬದಲಾವಣೆ ಮಾಡ್ಕೊಂಡಿರೋ ನಿಮಗೆ ಒಳ್ಳೆಯ ಫಲಗಳು ಖಂಡಿತವಾಗ್ಲೂ ಕಾಯ್ತಾ ಇದೆ. ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. 12th ಹೌಸ್ ತುಂಬ ಇಂಪಾರ್ಟೆಂಟ್ ಇರಬಹುದು. ಇನ್ ಕ್ಯಾನ್ಸರ್ ಮತ್ತು ಜಾಮಿನಿ ಇಂಪಾರ್ಟೆಂಟ್ ಇರಬಹುದು. ಸೊ ನೆಪ್ಚೂನ್ ಪ್ಲೂಟೋ ಎರಡೂ ಇರೋದ್ರಿಂದ ಒಂಚೂರು ರಾಹು ಕೇತು ಶಾಂತಿ ಮಾಡಿಸ್ಕೊಂಡ್ರೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವು ಕಡೆ ನೀವೇ ತ್ಯಾಗ ಬಲಿದಾನನ ಮಾಡಬೇಕಾದಂತಹ ಸಮಸ್ಯೆ ಪರಿಸ್ಥಿತಿ ಬರಬಹುದು. ಯೋಚನೆ ಮಾಡಬೇಡಿ, ಅದನ್ನ ಖುಷಿಯಾಗಿ ಮಾಡಬೇಡಿ, ಕೊಟ್ಬಿಡಿ ಅನ್ನುವಂಥದ್ದು ಇದೆ. ಜೊತೆಗೆ ಕ್ಯಾಪ್ರಿಕಾನ್ ಕೂಡ ಇಂಪಾರ್ಟೆಂಟ್ ಇರಬಹುದು, ಟ್ಯಾರಸ್ ಕೂಡ ಇಂಪಾರ್ಟೆಂಟ್ ಇರಬಹುದು. ನಿಮ್ಮ ಗೋಲ್ ಕಡೆ, ನಿಮ್ಮ ಲೈಫು ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಜೀವನ ತುಂಬ ಬೆಲೆ ಬಾಳುವಂಥದ್ದು. ಸೊ ಹಾಗಾಗಿ ಇಂಥ ಕೆಲ್ಸಕ್ಕೆ ಬಾರ್ದಿರೋ ಅಂಥ ವ್ಯಕ್ತಿಗಳನ್ನ ನಿಮ್ಮ ಜೀವನದಲ್ಲಿ ಇಟ್ಕೊಂಡು ಸಮಸ್ಯೆ ಮಾಡಿಕೊಂಡ್ರೆ ನಿಮಗೆ ನೀವೇ ನಿರ್ಧಾರ ತಗೊಳ್ಳಿ. ಓಕೆ, ನಂಬಿಕೆಗೆ ದ್ರೋಹ ಆಗಿದೆ, ಆಗತ್ತೆ. ಬಟ್ ಏನೇ ಆದರೂ ಎಲ್ಲವೂ ನಿಮ್ಮ ಒಳ್ಳೇದಕ್ಕೆ ಆಗತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಇದೆ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅನ್ನುವಂಥದ್ದು ಇದೆ. ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಂತ ವಿಚಾರ. ದೇರ್ ಇಸ್ ಸಮಥಿಂಗ್ ಬೆಟರ್, ಮುಂದೆ ಇನ್ನು ಒಳ್ಳೇದೇನೋ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಕಾಂಪ್ರಮೈಸ್ ಆಗಕ್ಕೆ ಇಷ್ಟ ಇರೋರು ಕಾಂಪ್ರಮೈಸ್ ಆಗಿ ಅನ್ನುವಂಥದ್ದು ಇದೆ.
ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಇನ್ನೊಂದು ಕೆಲವು ವಾರಗಳ ನಂತರ ನೀವು ಮತ್ತೆ ವಾಪಸ್ ಬದಲಾಗ್ಬಿಡ್ತೀರಾ, ಚೆನ್ನಾಗಾಗ್ತೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ಜನರ ಸಹಾಯ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ. ಚೂಸ್ ನ್ಯೂ ಡೈರೆಕ್ಷನ್ ಅನ್ನುವಂಥದ್ದು ಇದೆ. ಬೇರೆ ರೀತಿಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು. ಒಂದು ಹೆಸರನ್ನು ನೋಡೋಣ. ನೋ ಅಂತ ಇದೆ. ಸೊ ನಂಬಿಕೆ ಇಲ್ದಿರೋ ಕಡೆ ಯಾವ ಕೆಲಸನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಫೈನಾನ್ಷಿಯಲ್ ಮತ್ತೆ ಕೆರಿಯರ್ ನಿಮ್ಮ ಲವ್ ಲೈಫಿಗೆ ಸಾಕಷ್ಟು ಎಫೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕೆರಿಯರ್, ದುಡ್ಡಿನ ಕಡೆ ಗಮನನ ಕೊಡಿ. ಸೊ ಇನ್ನ ಹೆಚ್ಚು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರುವಂತ ಸಾಧ್ಯತೆ ಇದೆ. ವರ್ತ್ ವೇಟಿಂಗ್ ಅನ್ನುವಂಥದ್ದು ಇದೆ. ಕಾದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನುವಂಥ ರೀತಿಯಲ್ಲಿ ನಿಮ್ಗೆ ಸೋಲ್ಮೇಟ್ ಸಿಗ್ತಾರೆ ಅನ್ನುವಂಥದ್ದು ಇದೆ. ಹನಿಮೂನ್ಗೆ ಹೋಗುವಂತ ಸಾಧ್ಯತೆ ಇದೆ. ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಎಂಗೇಜ್ಮೆಂಟ್ ಯಾರ ಜೊತೆ ಆಗತ್ತೆ ಅಂತ ಯಾರೋ ಕೇಳ್ತಾ ಇದ್ದಾರೆ. ನಿಮ್ಮ ಸೋಲ್ಮೇಟ್ ಜೊತೆ ಆಗುವಂತ ಸಾಧ್ಯತೆ ಇದೆ. ಇಲ್ಲಿ ಯಾರಿಗೋ ಲವ್ ಮ್ಯಾರೇಜ್ ಆಗೋದ್ಕಿಂತ ಬೇರೆ ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಅವ್ರ ಮನೆಯವರಿಗೆ ನೀವು ಇಷ್ಟ ಆಗ್ತಾ ಇಲ್ಲ, ಯಾಕೆಂದ್ರೆ ನೀವು ಶ್ರೀಮಂತರಲ್ಲ ಅನ್ನುವಂಥ ಕಾರಣಕ್ಕೆ. ಓಕೆ, ಅದಕ್ಕೆ ನಾನೇನು ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಮೆಡಿಸನ್ ಮದರ್ ಇದ್ದಾರೆ. ಸೊ ನಿಮ್ಮೊಳಗಿರುವಂಥ ವೈದ್ಯರನ್ನ ಜಾಗೃತಗೊಳಿಸಿ ಅನ್ನುವಂಥದ್ದು ಕೂಡ ಇದೆ. ವಾವ್, ನಂಗೆ ಇದು ಟ್ಯಾರೋ ರೀಡರ್ಸ್ ತುಂಬಾ ಜನ ಬೇಬಿ ಇದರಲ್ಲಿ ಅಕ್ವೇರಿಯಸ್ ಅಲ್ಲಿ ಇರಬಹುದು ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಸಾಕಷ್ಟು ಸ್ಟೇ ಸ್ಟ್ರಾಂಗ್ ಅಷ್ಟೇನೆ. ನಿಮ್ಮ ಕೆರಿಯರ್ ಅಥವಾ ಒಂದು ಹೀಲಿಂಗ್ ಅಲ್ಲಿ ಇರೋರಿಗಾದ್ರೆ, ಒಂದು ವಿದ್ಯೆಗೆ ಸಂಬಂಧಪಟ್ಟಂತ ಒಂದು ಸ್ಥಾನದಲ್ಲಿ ಇರೋದಾದ್ರೆ, ಅಥವಾ ಒಂದಷ್ಟು ಸಮಾಜಕ್ಕೆ ಒಳ್ಳೆಯದು ಕಲಿಸುವಂಥ ಒಂದು ಗುರುಗಳ ಸ್ಥಾನದಲ್ಲಿ ನೀವಿರೋದಾದ್ರೆ, ಖಂಡಿತವಾಗ್ಲೂ ಅದರ ಹಿಂದಿನ ಸತ್ಯ, ಈಗ ನಿಮ್ಮ ಜೀವನದಲ್ಲಿ ವಾಸ್ತವವಾಗಿ ಏನು ನಡೀತಾ ಇದೆ, ಅದರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬ್ಯಾಗೇಜ್ನ ತಗೊಂಡು ಮುಂದುವರಿತಾ ಇದ್ದೀರಾ. ಸಾಕಷ್ಟು ಹಳೆ ಸ್ಟಾಕ್ ತುಂಬಾ ಆಗ್ಬಿಟ್ಟಿದೆ ನಿಮ್ಮ ಲೈಫಲ್ಲಿ. ಅದು ಮನೆ ವಿಚಾರ ಆಗಿರ್ಲಿ, ಮನಸ್ಸಿನ ವಿಚಾರ ಆಗಿರ್ಲಿ, ಕರ್ಮದ ವಿಚಾರ ಆಗಿರ್ಲಿ, ಸಾಲದ ವಿಚಾರ ಆಗಿರ್ಲಿ, ಎಲ್ಲವನ್ನು ಕೂಡ ರಿಲೀಸ್ ಮಾಡಬೇಕಾದಂಥ ಸಮಯ ಬಂತು. ನಿಮ್ಮನ್ನ ದ್ವೇಷ ಮಾಡೋರು ಎಷ್ಟು ಜನ ಇದ್ದಾರೋ ನನಗೆ ಗೊತ್ತಿಲ್ಲ. ಅದಕ್ಕಿಂತ 10 ಪಟ್ಟು ಹೆಚ್ಚು ನಿಮ್ಮನ್ನ ರಕ್ಷೆ ಮಾಡುವಂಥ ಜನಗಳಿದ್ದಾರೆ. ಅವರು ನಿಮ್ಮನ್ನ ರಕ್ಷೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ರಕ್ಷಾ ಕವಚದಂತೆ ಇರುವಂಥ ಎಷ್ಟೋ ವಿಧಗಳಲ್ಲಿ ಇದ್ದಾರೆ. ನಿಮ್ಮನ್ನ ನೀವು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರುವಂಥ ಒಂದು ಟೀಚರ್ ಎನರ್ಜಿಲಿ ನೀವಿದ್ರೆ, ಈ ಟೀಚರ್ನ ಉಳಿಸ್ಕೊಳ್ಬೇಕು ಅಂತ ಎಷ್ಟೋ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಹೆಲ್ಪ್ಫುಲ್ ಪೀಪಲ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ತುಂಬಾ ಜನ ನಿಮ್ಗೋಸ್ಕರ ಇದ್ದಾರೆ. ನೀವು ಒಂಟಿ ಅಲ್ಲ. ನಿಮ್ಮ ಕೆರಿಯರ್ ಆಗಲಿ, ನಿಮ್ಮ ಲೈಫ್ ಆಗಲಿ, ನಿಮಗೆ ಗೊತ್ತಿಲ್ಲ ಅಷ್ಟೇ ನೀವು ಯಾರು, ನೀವೇನು ಅಂತ. ನಿಮ್ಮ ಕರ್ತವ್ಯ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಅದ್ರಾಚೆಗೆ ಇಡೀ ಬ್ರಹ್ಮಾಂಡನೇ ನಿಮ್ಮ ಹಿಂದೆ ಇದೆ. ಗಣೇಶ ಸರಸ್ವತಿ ಬಂದ್ರು ಅಂದ್ರೆ ಅಲ್ಲಿ ವೆರಿ ಇಂಪಾರ್ಟೆಂಟ್ ಮೆಸೇಜ್. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ನೆನಪಿನ ಮೇಲೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ, ನಿಮ್ಮ ಪೂರ್ವಜರ ಮೇಲೆ ಒಂದಷ್ಟು ಹೊರೆ ಆಗಿದ್ದಂಥದ್ದನ್ನ ಇಳಿಸ್ತಾ ಇದ್ದೀರಾ ನೀವು ಅನ್ನುವಂಥದ್ದು. ಒಂದಷ್ಟು ಜನರಿಗೆ ಮುಕ್ತಿನ ಕೊಡಿಸ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಬದುಕೋದಿಕ್ಕೆ ರಾಂಗ್ ವೇಲೆ ಬದುಕಬೇಕು ಅಂತ ಏನೂ ಇಲ್ಲ. ಸರಸ್ವತಿ ಎಲ್ಲರಿಗೂ ಜ್ಞಾನನ ಕೊಟ್ಟಿದ್ದಾಳೆ. ಅದನ್ನ ವೈಟ್ ವಿಚ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಒಂದು ಪಾರದರ್ಶಕವಾಗಿ ನೆಗೆಟಿವ್ ಎನರ್ಜೀಸ್ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಏನ್ ಕರಿತೀವಿ, ಸ್ಟ್ರಾಂಗ್ ಆಗಿ ಹೇಳೋದಾದ್ರೆ, ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ವೈಟ್ ಮ್ಯಾಜಿಕ್ ಆಗಿ ಹೇಗೆ ಬದಲಾಯಿಸಬಹುದು? ವೈ ದೇ ಕಾಲ್ ಬ್ಲ್ಯಾಕ್ ಮ್ಯಾಜಿಕ್?
ಅಲ್ವಾ? ಅದನ್ನ ಇನ್ನೊಬ್ರು ಜೀವನಕ್ಕೆ ಒಳ್ಳೇದಕ್ಕೆ ಬಳಸಿದ್ರೆ ಅದು ಒಳ್ಳೇದಕ್ಕಾಗತ್ತೆ, ಕೆಟ್ಟದಕ್ಕೆ ಬಳಸಿದ್ರೆ ಅದು ಕೆಟ್ಟದಕ್ಕಾಗತ್ತೆ. ಸೊ ನಿಮ್ಮೊಳಗಿರೋ ವಿದ್ಯೆಯನ್ನ ನೀವು ಒಳ್ಳೇದಕ್ಕೆ ಬಳಸ್ತಾ ಇದ್ದೀರಾ ಅನ್ನುವಂಥ ಒಂದೇ ಕಾರಣಕ್ಕೆ ನಿಮ್ಮ ಜೀವನದ ಮೇಲೆ ಇಷ್ಟೊಂದು ತಾಂಡವ ಆಡ್ತಾ ಇರುವಂತ ಜನಗಳ ವಿರುದ್ಧ ಅದೇ ಸಮಾಜ ಸೇವೆಗೆ ಅಂತ ನಿಂತಿರುವಂಥವ್ರು, ಅದೇ ತರ ವಿದ್ಯೆನ ಕಲ್ತಿರೋ ಅಂಥವ್ರು, ಸಮಾಜಕ್ಕೋಸ್ಕರ ಒಂದು ಋಷಿ ತರ ಬದುಕ್ತಾ ಇರೋ ಅಂಥವ್ರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಯಾರು ಕಾಣಿಸ್ತೀರಾ ಇರಬಹುದು, ಬಟ್ ಇಡೀ ವಿಶ್ವಕ್ಕೆ ನೀವು ಕಾಣಿಸ್ತಾ ಇದ್ದೀರಾ. ಹಾಗಾಗಿ ವಿಶ್ವದ ಪ್ರತಿಯೊಂದು ಮೂಲೆಯಿಂದಲೂ ನಿಮ್ಗೆ ರಕ್ಷೆ ಅನ್ನೋದು ಇದೆ. ನೀವು ಯಾವತ್ತೂ ಹೆದರ್ಬೇಡಿ, ನೀವು ನೀವಾಗೆ ಹೀಗೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಪಕ್ಷಿಗೆ ಕೋಡ್ ಬಂದಿರೋದೆಲ್ಲಾದ್ರೂ ನೋಡಿದೀರಾ? ಆ ಥರ ಕೋಡ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಅಂಥ ಸಮಯ ಬಂದಾಗ ನೀವ್ಯಾರು, ನಿಮ್ಮ ಶಕ್ತಿ ಏನು, ನಿಮ್ಮ ಬದಲಾವಣೆ ಏನು, ನಿಮ್ಮ ಈ ಜನ್ಮದ ರಹಸ್ಯಗಳು ಏನು, ಇದೆಲ್ಲವೂ ಕೂಡ ತಿಳ್ಕೊಳ್ತೀರಾ. ಯಾರಿಗೆ ಇದು ಸ್ಟ್ರಾಂಗ್ ಮೆಸೇಜ್ ಗೊತ್ತಿಲ್ಲ, ಒಂದು ಪಕ್ಷಿಗೆ ಕೋಡ್ ಬಂದಿರುತ್ತೆ. ಆ ಥರ ಪಕ್ಷಿ ನೋಡ್ಲಿಕ್ಕೆ ಸಿಗುತ್ತೆ, ನನಗಂತೂ ಗೊತ್ತಿಲ್ಲ ಆ ಥರ ಕೋಡ್ ಇರೋವಂಥದ್ದು. ಐ ಮೀನ್ ಕೋಡು ಅಂದರೆ ಏನು ಕರೀತಾರೋ ಗೊತ್ತಿಲ್ಲ, ಕೊಂಬು ಈ ಜಿಂಕೆಗಳಿಗೆ ಇರುತ್ತಲ್ಲ ಆ ಥರದ್ದು ಕೋಡ್ ಬಂದಿರುವಂಥ ಪಕ್ಷಿನ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಇದು ಯಾರೋ ಒಬ್ಬರಿಗೋ ಇಬ್ಬರಿಗೋ ಅಥವಾ ಒಂದಷ್ಟು ಇಬ್ಬರು ಮೂವರಿಗೋ ಇರಬಹುದು, ಬರುತ್ತೆ. ಅದು ಬಂದಂಥ ಸಮಯದಲ್ಲಿ ನಿಮಗೆ ನಿಮ್ಮ ಎಲ್ಲ ಎನರ್ಜೀಸ್, ಪವರ್ಸ್ ಎಲ್ಲವೂ ಕೂಡ ರೀಕಾಲ್ ಆಗತ್ತೆ. ಆಗ ಗಣೇಶ ನಿಮಗೆ ದರ್ಶನನ ನಿಜವಾಗ್ಲೂ ಕೊಡ್ತಾನೆ, ವಾಗ್ದೇವಿಯ ದರ್ಶನ ಕೂಡ ನಿಮಗೆ ಆಗತ್ತೆ ಅನ್ನುವಂಥದ್ದು ಇದೆ. ಇದಕ್ಕೆ ಇನ್ನೊಂದಷ್ಟು ಸ್ವಲ್ಪ ಸಮಯ ಇದೆ. ಅಲ್ಲಿವರೆಗೂ ಜ್ಞಾನದೇವಿಯ ಆರಾಧನೆ ಮಾಡಿ, ಇದರಿಂದ ನಿಮಗೂ ಒಳ್ಳೇದಾಗತ್ತೆ, ನಿಮ್ಮಿಂದ ಒಂದಷ್ಟು ಜನಗಳಿಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಸಂತಾನ ತಡೆದಿದ್ದಾರೆ, ಸಂತಾನ ಆದ್ರೆ ಇನ್ನ ಹೆಚ್ಚಿನ ಒಳ್ಳೇದಾಗತ್ತೆ ಎಲ್ಲರಿಗೂ ಅನ್ನುವಂಥದ್ದು ಕೂಡ ಇದೆ. ವಿವಾಹ ಆಗಿ ಸಂತಾನ ಆಗ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಇಲ್ಲಿ ಆ ಥರ ಎನರ್ಜಿ ಕೂಡ ಇದೆ, ನನಗೆ ಗೊತ್ತಿಲ್ಲ. ಜುಲೈ ಮಂತ್ ಇಂಪಾರ್ಟೆಂಟ್ ಇರಬಹುದು. ಸೊ ದುಡ್ಡು ಬರೋದ್ರಲ್ಲಿ ಇದೆ, ಯಾವುದೋ ಒಂದು ಅವಾರ್ಡ್ ವಿನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಹಿಡನ್ ಸೀಕ್ರೆಟ್ ಇಷ್ಟೊತ್ತು ಮಾತಾಡೋದ್ನಲ್ಲ, ಪ್ಲೀಸ್ ಟೇಕ್ ಕೇರ್, ಬಟ್ ನಥಿಂಗ್ ಟು ವರಿ. ಕೊಲ್ಲೋನೊಬ್ಬ ಇದ್ರೆ ಕಾಯೋರು 100 ಜನ ಇದ್ದಾರೆ ನಿಮ್ಗೆ. ಆ ಒಬ್ಬ ಏನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ತೋರಿಸ್ತೀನಿ ಏನ್ ಮಾಡ್ಕೊಳ್ಬೇಕು, ಏನ್ ಮಾಡ್ಕೊಳ್ಬೋದು ಅಂತ ಯಾರೋ ಹೇಳ್ತಾ ಇದ್ದಾರೆ. ಟ್ರೈ ಅಗೈನ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಷ್ಟೇ ನಿಮಗೆ ಸಿಗೋದು. ಎಸ್, ನೀವು ಜೋಪಾನ, ನಿಮ್ಮ ವಿದ್ಯೆನ ಜೋಪಾನವಾಗಿ ನೋಡ್ಕೊಳ್ಳಿ. ಮೇ ಬಿ ಏನ್ ಮಾಡ್ತೀನಿ ಅಂತ ತೋರಿಸೋ ಬರದಲ್ಲಿ ನಿಮ್ಮ ವಿದ್ಯೆನೇ ನಿಮ್ಮಿಂದ ಮಾಯ ಆಗ್ಬಿಡ್ಬೋದು. ಸೊ ಗುಡ್ ಫಾರ್ಚೂನ್ ನಿಮ್ ಜೊತೆ ಇದೆ, ಅದೃಷ್ಟ ನಿಮ್ ಜೊತೆ ಇದೆ. ನೋಡಿ, ಮೀಟಿಂಗ್ ಎ ಸ್ಟ್ರಾಂಗರ್ ಕುಡ್ ಬಿ ಇಂಪಾರ್ಟೆಂಟ್ ಪರ್ಸನ್ ಅನ್ನ ನೀವು ಮೀಟ್ ಮಾಡ್ತೀರಾ. ಈ ಕಾರ್ಡನ್ನ ನೀವು, ನನಗೆ ಗೊತ್ತಿಲ್ಲ ಕಾಣಿಸುತ್ತೋ ಇಲ್ವೋ, ಇದು ಭೂಮಿ ಇದೆ, ಇದು ಭೂಮಂಡಲ ಇದೆ. ನಿಮ್ಗೆ ಸಹಾಯ ಮನುಷ್ಯರ ಮೂಲಕ ಸಿಗ್ತಾ ಇದೆ, ಬಟ್ ಬರ್ತಾ ಇರುವಂತಹ ನಿಜವಾದ ಸಹಾಯ ಆ ಬ್ರಹ್ಮಾಂಡದಿಂದ. ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ, ಕಣ್ಣೀರ್ ಹಾಕ್ಬೇಡಿ, ಆರಾಮಾಗಿರಿ. ಫನ್ ಟೈಮ್ ನಿಮ್ದು, ಫನ್ ಮಾಡಿ ಅನ್ನುವಂಥದ್ದು ಇದೆ. ತುಂಬಾ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವುದು ಕೆಲಸ ಆಗೋದಿಲ್ಲ, ಆಯ್ತಾ? ಸೊ ನಿಮ್ಮ ಡಿಫಿಕಲ್ಟ್ ಟೈಮ್ ಎಲ್ಲ ಮುಗ್ದೋಯ್ತು. ಕನಸಿನ ಕಾಮನ ಬಿಲ್ಲು ಮತ್ತೆ ಚಿಗುರುವಂತ ಸಾಧ್ಯತೆ ಇದೆ. ಸೊ ಮೂರ್ಖರ ಜೊತೆ ಮಾತಾಡಕ್ಕೆ ಹೋಗ್ಬೇಡಿ. ಮೂರ್ಖರನ್ನ ಅರ್ಥ ಮಾಡಿಸೋದು ಒಂದೇ, ನೀವು ನಿಮ್ಮ ಸಮಸ್ಯೆನ ಹೆಚ್ಚು ಮಾಡ್ಕೊಳ್ಳೋದು ಒಂದೇ. ಹಾಗಾಗಿ ಯಾರೋ ಒಂದು ಫ್ರೆಂಡ್ ನಿಮ್ಮ ಆಸೆ ಈಡೇರಬಾರ್ದು ಅಂತ ತಡೀತಾ ಇದ್ದಾರೆ.
ಅವ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಹೊಸ ಐಡಿಯಾ ಬರುವಂಥದ್ದು, ಹೊಸ ಬಿಸ್ನೆಸ್ ಬರುವಂತ ಸಾಧ್ಯತೆ ಇದೆ. ಪಾಪು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. ಯಾರೋ ನಿಮ್ ವಿರುದ್ಧ ಸಂಚ್ ಮಾಡ್ತಾ ಇದ್ದಾರೆ, ಬಟ್ ಅವ್ರೇನೇ ಮಾಡಿದ್ರು ಏನಾಗೋದಿಲ್ಲ. ಹೊಸ ಪ್ರೀತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಳ್ಳೆ ವ್ಯಕ್ತಿಯಿಂದ ಒಳ್ಳೆ ಅಡ್ವೈಸ್ ಬರುವಂತ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ನ ಹೇಗೆ ರಿಮೂವ್ ಮಾಡ್ಕೊಳ್ಬೇಕು, ಇದು ನೀವೇ ಯೋಚನೆ ಮಾಡ್ಬೇಕಾದಂತ ವಿಚಾರ. ಹಾಗಾಗಿ ನೀವೇ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಪ್ರೊಟೆಕ್ಷನ್ ಇದೆ. 444 ಪ್ರೊಟೆಕ್ಷನ್ ಅನ್ನ ಹೇಳ್ತಾ ಇದೆ. 1313 ಇಂಪ್ರೂವ್ಮೆಂಟ್ ನ ಹೇಳ್ತಾ ಇದೆ. 101010 ಕಾರ್ಮಿಕ್ ಕಂಪ್ಲೀಷನ್. ಓಕೆ, ಕಾರ್ಮಿಕ್ ದೂರ ಆಯ್ತು, ಮುಗಿದೋಯ್ತು ಕಾರ್ಮಿಕ್ ನಿಮ್ ಜೀವನದಲ್ಲೆಲ್ಲ. ಇನ್ನೇನಿದ್ರು ಶುಭ ಫಲ. ಓಕೆ, ನಿಮ್ಮ ಕರ್ಮ ಫಲಗಳೆಲ್ಲವೂ ಶುದ್ಧೀಕರಿಸಿ ಆಯ್ತು ಅಂತ ಇದೆ. ಸೊ 1 2 3 4 ಇದೆ. ಎಲ್ರಿಗೂ ಜಾಸ್ತಿ 1 2 3 4 ಬರ್ತಾ ಇದೆ. ಸೊ ಲೈಫ್ ಲೆವೆಲ್ ಅಪ್ ಆಗ್ತಾ ಇದೆ ಅಂತ, ಇವರ್ ಆನ್ ರೈಟ್ ಟ್ರ್ಯಾಕ್ ಅಂತ ಹೇಳ್ತಾ ಇದೆ. 111 ಇಂಟ್ಯೂಷನ್ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ. 2020 ನಿಮ್ಗೆ ಏನ್ ಅನ್ಸುತ್ತೋ ಗಮನ ಇರ್ಲಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಕರೆಂಟು ಹೋಗಿದೆ, ಹೀಗೆ ಲೆಟರ್ಸ್ ಅನ್ನ ಹೇಳ್ತೀನಿ. ಓಕೆ, ಸೊ ಎಸ್ ಆರ್ ಇದೆ, ಟಿ ಇದೆ. RTO ಆಫೀಸಲ್ಲಿ ಸಮಥಿಂಗ್ ಏನೋ ಗೋಲ್ಮಾಲ್ ನಡೆದು ಅದರಿಂದ ಒಂದಷ್ಟು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದು ಕೂಡ ಇದೆ. ಯಾರೋ ಗೋವಾಗೆ ಹೋಗುವಂತ ಸಾಧ್ಯತೆಗಳು ಇದೆ. ಯಾರೋ ನಿಮ್ಮನ್ನ ಬಿಟ್ಟು ಮೂವ್ ಆನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. MTX ಟ್ರೇಡ್ ಮಾರ್ಕ್ VKR. ಸೊ 1 ಕನ್ನಡ ಫಸ್ಟ್ ರ್ಯಾಂಕ್ ಕನ್ನಡ ಮೀಡಿಯಂ. ಯಾರೋ ಫಸ್ಟ್ ರ್ಯಾಂಕ್ ಬರ್ತಾರೆ ಕನ್ನಡದಲ್ಲಿ ಅನ್ನುವಂಥದ್ದು ಇದೆ. ಯಾರು ಅಂತ ಗೊತ್ತಿಲ್ಲ, ನೋಡುವ. ಮಹಾರಾಷ್ಟ್ರ ಟ್ರಿಪ್ ಯಾರೋ ಹೋಗ್ತಾರೆ. ನೀವು ಹುಡುಕ್ತಾ ಇರುವಂತ ವ್ಯಕ್ತಿ ಮಹಾರಾಷ್ಟ್ರದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಇನ್ನೊಂದು ಪಲ್ಸ್ ಪೋಲಿಯೋ ಲಸಿಕೆದು ಒಂದಷ್ಟು ಹಗರಣ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಪಿಕ್ಸೆಲ್ ಫೋನ್ ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಪ್ರೈಸ್ ಡ್ರಾಪ್ ಆಗತ್ತೆ, ಬೆಲೆ ಕಮ್ಮಿ ಆಗತ್ತೆ ಅನ್ನುವಂಥದ್ದು ಇದೆ. ಏನು ಅಂತ ಗೊತ್ತಿಲ್ಲ. ಸಾರಿ ಟು ಸೇ, ನಿಮ್ಮ ಎಕ್ಸ್ ರೆಸ್ಟ್ ಇನ್ ಪೀಸ್ ಆದ್ರು ಅನ್ನುವಂಥ ಸುದ್ದಿನ ನೀವು ಕೇಳ್ತೀರಾ. ಓಕೆ, ಸಾರಿ ಟು ಸೇ, ಬಟ್ ಗೊತ್ತಿಲ್ಲ, ನೋಡೋಣ ಏನಾಗ್ಬೋದು ಅಂತ. ಸೊ ನನಗೂ ಒಂದು ಕೆಟ್ಟ ಸುದ್ದಿ ಬರ್ಬೋದು ಅಂತ ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ. ನೋಡೋಣ. ನನ್ನ ತಮ್ಮನಿಗೆ ಏನೂ ಆಗಲಿಲ್ಲ ಅಂದರೆ ಸಾಕು ನನಗೆ. ಇನ್ನು ಎಲ್ರಿಗೂ ಏನೂ ಆಗಬಾರ್ದು, ಬಟ್ ಆ ಥರ ಅನ್ನಿಸ್ತಾ ಇದೆ ಅಷ್ಟೆ. ಸೊ ಯಾರೋ ಮಾರಟಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ PRTOGMTXVKR1KMHXRIP ಅಂತ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗಲಿ. ನಗ್ನಗ್ತಾ ಇರಿ. ನನಗೆ ಈ ಕಾರ್ಡ್ಸಲ್ಲೆಲ್ಲ ಫೇಸ್ಗಳ ಥರ ಕಾಣ್ತಾ ಇದೆ, ಹಾಗಾಗಿ ವಿಡಿಯೋನ ಮುಗಿಸ್ತೀನಿ. ಭಯ ಬಂದರೆ ನನಗೆ ಜ್ವರ ಬಂದುಬಿಡುತ್ತೆ, ಅದಕ್ಕೆ ನಂಗೆ ಭಯ ಆಗುತ್ತೆ. ಟೇಕ್ ಕೇರ್.